ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಇಷ್ಟೊಂದು ಗ್ರ್ಯಾಂಡಾಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಸೊ ನಮ್ಮ ರಿಲೇಷನ್ ಮನೆದು ಗೃಹ ಪ್ರವೇಶ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗಿದೆ, ಅಂದರೆ ಬೇಗ ಹೋಗಬೇಕು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಹೋಗ್ಬೇಕು ಇವಾಗ. ಆಲ್ರೆಡಿ ಎಷ್ಟು 1 ಗಂಟೆ ಆಗಿದೆ. ಸೊ ಅಲ್ಲಿಗೆ ಹೋಗೋಕೆ ಹಾಫ್ ಆನ್ ಅವರ್ ಆಗುತ್ತೆ. ಹಾಫ್ ಆನ್ ಅವರಲ್ಲಿ ರೀಚ್ ಆಗಬೇಕು. ಸೊ ಇವತ್ತಿನ ಡೇ ಹೇಗಿರುತ್ತೆ, ಏನು, ಯಾರ ಮನೆ ಅಂತ ತೋರಿಸ್ತೀನಿ, ಓಕೆನಾ? ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಇಲ್ಲಿ ನಮ್ಮ ಪಾಪು ಮಲ್ಕೊಂಡ್ಬಿಟ್ಟಿದ್ದಾಳೆ. ಅವ್ಗೆ ನಿದ್ದೆ ಬಂದು ಅಳ್ತಿದ್ಲು, ಆಯಿತಾ? ಮನೇಲೇ ಫುಲ್ ಅವಳು ಏನಂದರೆ ನಿದ್ದೆ ಬಂದರೆ ಅಥವಾ ಏನಾದರೂ ಹಸುವಾದರೆ ಮಾತ್ರ ನಮ್ಮ ಪಾಪು ಅಂದರೆ ಜಾಸ್ತಿ ಹಠ ಮಾಡೋದು. ಸೊ ಬಟ್ಟೆನೂ ಹಾಕಿಸ್ಕೊಳ್ತಿರ್ಲಿಲ್ಲ, ಅಷ್ಟೊಂದು ಹಠ ಮಾಡ್ತಿದ್ಲು. ಹಾಗಾಗಿ ಕಾರ್ ಹತ್ತಿದ ತಕ್ಷಣ ಪಾಚಿ ಮಾಡಾಯ್ತವ್ರು. ಹಾಯ್ ಮಾಡಿ ನೋಡಿ, ಇವ್ರು ಹಿಂಗೆ ಕಾಣಿಸ್ತಿದ್ದಾರೆ. ಸೊ ಏನಂದರೆ ಊರಿಗೆ ಬಂದರೆ ಗೈಸ್ ಬರೀ ಓಡಾಡೋದು. ನೆನ್ನೆಲೂ ಅಷ್ಟೇ ಏನೋ ಕೆಲಸ ಇತ್ತು ಅಂತ ನೆನ್ನೆಲೂ ಟೌನಿಗೆ ಹೋಗಿ ಮತ್ತೆ ಬಂದು ಮತ್ತೆ ಬೆಳಿಗ್ಗೆ ಇವಾಗ ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಯಪ್ಪ ಎಷ್ಟು ಓಡಾಡ್ತೀವಿ ಅಂದರೆ ಊರಿಗೆ ಬಂದರೆ ಅಲ್ವಾ, ಒಂದು ದಿನನೂ ಒಂದು ಸ್ವಲ್ಪ ಹೊತ್ತು ಮನೇಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಅಷ್ಟು ಏನೋ ಬ್ಯುಸಿ. ಮಲಗಿರೋದು ಎಷ್ಟು ಗಂಟೆ? 4:15. ಇವರು ಶುಂಠಿ ಕೆಲಸ ಜಮೀನ್ ಹತ್ರ ಇಟಾಚಿ ಬಂದಿತ್ತು. ಸೊ ಅಲ್ಲಿಗೆ ಹೋಗಿದ್ರು, ಅಲ್ಲಿ ಎಲ್ಲ ಕೆಲಸ ಮುಗಿಸಿ ಬಂದಿದ್ದು 4 ಗಂಟೆ ಆಗಿತ್ತಾ? 4:45 ಆಗೈತೆ. ಇನ್ನು ಮತ್ತೆ ಬೆಳಗ್ಗೆ ಎದ್ದು ನಾನು ಬೇಗ ಎದ್ದಿಲ್ಲ, ಆ್ಯಕ್ಚುಲಿ ಎದ್ದಿದ್ದೆ ಇವತ್ತು 8 ಗಂಟೆ. ನಮ್ಮ ಅತ್ತೆನೇ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಎಲ್ಲ ಮಾಡಿದ್ರು. ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿಗೆ ಹೋದ್ಮೇಲೆ ಆನ್ ದ ವೇ ಗಿಫ್ಟ್ ತೊಗೊಬೇಕು. ಸೊ ಅಲ್ಲೆಲ್ಲ ತೊಗೊಂಡು ನಮ್ಮ ಅಮ್ಮನ ಕರ್ಕೊಂಡು ನಮ್ಮೂರಿಗೆ ಹೋಗಿ ಅಲ್ಲಿ ನಮ್ಮ ಅಮ್ಮನ ಪಿಕ್ ಮಾಡ್ಕೊಂಡು ಹೋಗಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ. ಎಲ್ಲಾದರೂ ಯಾವಾಗಲಾರು ಅಂದರೆ ಏನಾದ್ರು ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ರೇ ಲೇಟ್ ಆಗೋದು ಅಲ್ವಾ, ಯಾವ್ದಾದ್ರು ಕೆಲಸಕ್ಕಾಗಲಿ ಏನೇ ಆದರೂ. ಇಲ್ಲಿ ನನ್ನ ಮಗಳು ಔಟ್ಫಿಟ್ ತೋರಿಸ್ತೀನಿ ಅಲ್ಲಿಗೆ ಹೋದ್ಮೇಲೆ. ಸೊ ಪಾಪು ಏನಂದರೆ ಗೈಸ್, ಈ ಥರ ಅಂದರೆ ಗ್ರ್ಯಾಂಡ್ ಡ್ರೆಸ್ಗಳಂತವಳು ಹಾಕಿಸ್ಕೊಳ್ಳೋದೇ ಇಲ್ಲ. ಅಂದರೆ ಹಠ ಮಾಡ್ತಾಳೆ, ಅಂದರೆ ಅವ್ಳಿಗೆ ಏನೋ ಕಂಫರ್ಟಬಲ್ ಅಂತ ಅನ್ಸಲ್ಲ ಅಂತ ಅನ್ಸುತ್ತೆ. ಇವಾಗ ಕೆಲವೊಂದು ಮಕ್ಕಳು ಲಂಗ ಬ್ಲೌಸ್ ಎಲ್ಲ ಹಾಕಿದ್ರೆ ಇಷ್ಟು ಕಂಫರ್ಟಬಲ್ ಆಗಿರುತ್ತೆ. ಸೊ ನನ್ನ ಮಗಳು ಆ ಥರ ಅಲ್ಲ, ಅವಳಿಗೆ ಏನೋ ಪ್ಯಾಂಟು ಶರ್ಟು ಆ ಥರ ಸಿಂಪಲ್ ಆಗಿರೋದನ್ನ ಹಾಕಿದ್ರೆ ಕಂಫರ್ಟಬಲ್ ಆಗಿರ್ತಾಳೆ. ಈ ಥರ ಗ್ರ್ಯಾಂಡ್ ಡ್ರೆಸ್ಗಳೆಲ್ಲ ಅವಳು ಅಷ್ಟು ಆಲ್ಮೋಸ್ಟ್ ಹಾಕಿಸ್ಕೊಳ್ಳೋದೇ ಇಲ್ಲ. ಸೊ ನಾನು ಇದನ್ನು ಸಂಕ್ರಾಂತಿ ಹಬ್ಬಕ್ಕೆ ಹಾಕಿಬಿಟ್ಟು ಎಳ್ಬೀರು ಕೊಡ್ತೀವಲ್ವ, ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನೇ ಮಾಡಿದ್ರು ಇವಳು ಹಾಕಿಸ್ಕೊಳ್ಳಿಲ್ಲ, ಹಾಗಾಗಿ ಅವತ್ತೇನು ವೇರ್ ಮಾಡೋಕ್ಕೆ ಹೋಗಲಿಲ್ಲ ಪಾಪಗೆ. ಇವತ್ತು ಹಾಕಿದ್ದೀನಿ, ನೋಡಬೇಕು ಇವತ್ತೇನೋ ಎದ್ಮೇಲೆ ಹೆಂಗಿರ್ತಾರೆ ಏನು ಮೇಡಮ್ ಅವರು ಅಂತ ಹೋಗ್ಬೇಕು. ನಾನು ತುಂಬ ದಿನ ಆದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅವ್ರು ಲಾಸ್ಟ್ ವೀಡಿಯೋ 15 ದಿನ ಆಯ್ತೇನಲ್ಲ ನಾನು ವೀಡಿಯೋ ಮಾಡಿ ಹೋಗಿರ್ಬೇಕು ಅಂದ್ಕೊಂಡೆ. ಬೇಸ್ ಇವಾಗ ಅಮ್ಮನ ಪಿಕ್ ಮಾಡ್ಕೊಂಡು ಹೋಗ್ತಿದ್ವಿ. ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಬರ್ತಿದ್ದಾರೆ ನೋಡಿ. ಇಲ್ಲಿ ಮೋಟ್ರ್ ಹಾಕಿ ಮಾಡ್ಬಿಟ್ಟು ಬರೋಕ್ಕೆ ಅಂತ ಅದೇ ನೀರಿಗೆ ಹೋಗೋದು. ಇದನ್ನು ಮಾಡಿಸಿದ್ದ ಹಾರ. ಆಲ್ರೆಡಿ ನಾವು ಹೋಗಿದ್ದೇನೆ, ಊಟದ್ದು ಟೈಮೇ ಆಗಿತ್ತು. ಸೊ ಹಾಗಾಗಿ ಒಳಗಡೆ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಇಲ್ಲಿ ಊಟ ಮಾಡೋಣ ಅಂತ ಬಂದ್ವಿ. ನೋಡಿ ಇಲ್ಲಿ ಇವ್ರು ಬಂದು ನಮ್ಮ ಅಣ್ಣನ ವೈಫ್. ಇವರು ಏನು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಪಾಪನ ಮಾತಾಡಿಸ್ತಾ ಇದ್ದಾರೆ ಅವರು. ಆಮೇಲೆ ಹೋಳಿಗೆ ಊಟ ಎಲ್ಲ ಮಾಡಿಸಿದ್ರು. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು, ಅಂದರೆ ತುಂಬ ವೆರೈಟಿ ಮಾಡಿಸಿದ್ರು, ಸಖತ್ತಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮತ್ತೆ ಮನೆ ಹತ್ರ ಹೋದ್ವಿ. ನೋಡಿ ಇಲ್ಲಿ ಇದೇನೇ ಮನೆ, ಅಂದರೆ ಹೊರಗಡೆಯಿಂದ ವೀಡಿಯೋ ಮಾಡ್ಕೊಂಡಿರಲಿಲ್ಲ ನಾನು. ಸೊ ಊಟ ಎಲ್ಲ ಮಾಡ್ಕೊಂಡು ಬಂದಮೇಲೆ ನವೀನವ್ರು ನಿಂತಿದ್ರಲ್ಲ, ಇದೇನೇ ಮನೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವರೇನೆ ನೋಡಿ, ಅವ್ರದ್ದು ಮನೆ ಓನರ್ ಇವರೇನೆ. ಸೊ ಮನೆ ಒಳಗಡೆ ಎಲ್ಲ ಆಗಿರ್ಬೋದು ಎಲ್ಲ ತುಂಬಾ ಸಖತ್ತಾಗಿ ಮಾಡಿಸಿದ್ದಾರೆ. ಮತ್ತು ಅದಾದಮೇಲೆ ಏನಂದರೆ ನನಗೆ ತುಂಬ ಇಷ್ಟ ಅಂದರೆ ದೇವ್ರ ಮನೆ ಮತ್ತು ಕಿಚನ್ ಅಂತ ತುಂಬಾ ಇಷ್ಟ ಆಯಿತು. ಅಂದರೆ ಆ ಥರ ಡಿಫ್ರೆಂಟಾಗಿದೆ ಮತ್ತು ತುಂಬ ನೀಟಾಗೂ ಕೂಡ ಕಾಣಿಸುತ್ತೆ, ಆ ಥರ ಫಿನಿಶಿಂಗ್ ಮಾಡಿಸಿದ್ದಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಟೈಮ್ ಬೇರೆ ಆಗಿತ್ತು, ಬೆಂಗಳೂರಿಗೆ ಮತ್ತೆ ರಿಟರ್ನ್ ಬರಬೇಕಿತ್ತಲ್ವ, ಹಾಗಾಗಿ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ನೋಡಿ ಇಲ್ಲಿ ಹಾರ ತೋರಿಸ್ತಾ ಇದೆ. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಈ ಥರ ಹಾರಗಳು, ಬಟ್ ಒಂಥರ ಚೆನ್ನಾಗಿತ್ತು ಹಾರ ಅದು ನೋಡಲಿಕ್ಕೆ.
ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಿದ್ದೀವಿ. ಏನಂದರೆ ಬೆಂಗಳೂರಿಗೆ ಹೋಗಬೇಕು ಮತ್ತೆ ರಿಟರ್ನ್. ಇವಾಗ ನೋಡಿ, ಈ ಕಡೆಯಿಂದನೂ ಪಚ್ಚಿ, ಆ ಕಡೆಯಿಂದನೂ ಪಚ್ಚಿ. ನನ್ನ ಮಕ್ಕಳು ಅವಳಿಗೆ ಅಂದರೆ ಸ್ವಲ್ಪ ಬಾಳೆಹಣ್ಣು ಮತ್ತು ಸ್ವಲ್ಪ ರೈಸ್ ತಿಂದು ಅಷ್ಟೇ, ಇನ್ನೇನು ಊಟ ಮಾಡಿಸಿಲ್ಲ. ಸರಿ ಮಾಡಿ ತಿನ್ನಿಸ್ಬೇಕು. ಇವಾಗ ಮನೆಗೆ ಹೋಗಿ ಚೆನ್ನಾಯ್ತಲ್ವ ಊಟ ಎಲ್ಲ? ಚೆನ್ನಾಗಿತ್ತು ಊಟ ಎಲ್ಲ. ಮತ್ತು ಮನೇನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ. ಓಕೆನಾ? ಮನೆ ಹತ್ರ ಹೋಗೋದು 4 ಗಂಟೆನೇ ಆಗಿತ್ತು. ಅಲ್ಲೆಲ್ಲ ಸ್ವಲ್ಪ ಹೊತ್ತಿದ್ದು, ಅಲ್ಲೂ ಏನೇನೋ ಕೆಲಸಗಳಿತ್ತು ಎಲ್ಲ ತಗೊಂಡು ನೆಕ್ಸ್ಟು ಹೊರಟ್ವಿ. ಊರಿಂದ ಹೋಗೋಣ ಅಂತ 7 ಗಂಟೆಗೆ ಬಿಟ್ವಿ ಊರಿಂದ. ನೋಡಿ ನನ್ನ ಮಗಳು ಅಂದರೆ ನಾವು ಆನ್ ದ ವೇ ಆ ಕಡೆಯಿಂದ ಬರ್ಬೇಕಾದ್ರೆ ಬಟ್ಟೆನ ತೊಗೊಂಡು ಬಂದಿದ್ವಿ ನವೀನಂಗೆ. ಹಾಗಾಗಿ ಅದೇನಂದರೆ ಅವ್ರಿಗೆ ಅದು ಜೀನ್ಸ್ ಪ್ಯಾಂಟು ಸೂಟ್ ಆಗ್ತಿರಲಿಲ್ಲ, ಅಂದರೆ ತೀರಾ ಪ್ಲೈನ್ ಅಂತ ಅನ್ನಿಸ್ತಿತ್ತು ಅಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡೋಣ ಅಂತ ಬಂದಿದ್ವಿ ಇಲ್ಲಿ. ನೋಡಿ ಅಲ್ಲಿ ನನ್ನ ಮಗಳನ್ನ ಅಲ್ಲಿ ಮಿರರ್ ಮುಂದೆ ನಿಂತ್ಕೊಂಡು ಹಾಯ್ ಮಾಡೋದು, ಆ ಪಾಪುಗೆ ಮತ್ತು ಕಿಸ್ ಮಾಡೋದು, ಇದನ್ನೆಲ್ಲ ಮಾಡ್ತಿದ್ದೆ. ಅದು ಬಿಟ್ಟು ಬರ್ತಾನೆ ಇರಲಿಲ್ಲ. ನಾವೆಲ್ಲ ಪರ್ಚೇಸ್ ಎಲ್ಲ ಮಾಡ್ಕೊಂಡು ಅದನ್ನು ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಡಿಲ್ಲ. ಆದಮೇಲೆ ಬಾ ಅಂದರೂ ಕೂಡ ಬರ್ತಿರ್ಲಿಲ್ಲ, ಬರಲ್ಲ ಅಂತಿದ್ಲು. ಆ ಥರ ಅಂದರೆ ಈ ಥರ ದೊಡ್ಡ ಮಿರರ್ ಎಲ್ಲಾದರೂ ಅವ್ಳು ನೋಡಿದ್ರೆ ಎಲ್ಲ ಕಡೆನೂ ಹಂಗೆ ಈ ಥರ ನಿಂತ್ಬಿಡ್ತಾಳೆ ಮಿರರ್ ಮುಂದೆ, ಏನಾದರೂ ಮಾತಾಡಿಕೊಂಡು ಮತ್ತು ಡ್ಯಾನ್ಸ್ ಮಾಡ್ಕೊಂಡು ಈ ಥರ. ನೋಡಿ ಅಲ್ಲಿ ಹೆಂಗೆ ಆಡ್ತಿದ್ದಾಳೆ ಅಂತ. ಪ್ಲೇನ್ ಆಯಿತು ಅಂತೀಯ, ಮತ್ತು ಇದೇ ಥರ ತಾನೇ ಪ್ಯಾಂಟ್ ಇರೋದು. ಚೆನ್ನಾಗಿತ್ತು. ಆರೇ ಆದರೂ ಅಷ್ಟೇ ಗೈಸ್, ಏನಂದರೆ ಒಂದು ಬಟ್ಟೆ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಬರ್ತೀವಿ ಅಂದರೆ ಎಲ್ಲವೂ ಇಷ್ಟ ಆಗುತ್ತೆ. ಅಂದರೆ ನೋಡಿದ್ದೆಲ್ಲವೂ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸುತ್ತೆ. ಅದೇ ಥರನೇ ನವೀನ ಅದು ತಗೊಳ್ಳೋದಾ ಇದು ತಗೊಳ್ಳೋದಾ ಅಂತ ನೋಡ್ತಿದ್ರು. ಫೈನಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಚೇಂಜ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಗೈಸ್. ಇವಾಗ ಆ್ಯಕ್ಚುಲಿ ಚನ್ನರಾಯಪಟ್ಟಣದಲ್ಲಿ ಇದ್ದೀವಿ. ಇಲ್ಲಿಂದ ಒಂದು 11 ಗಂಟೆ 11:30 ಆಗುತ್ತೆ ಹೋಗೋದು. ಹೋಗಬೇಕು. ಆನ್ ದ ವೇ ಏನಾದರೂ ತಿನ್ಕೊಂಡು ಹೋಗ್ಬೇಕು. ಬಾ ನೋಡಿ ಇಲ್ಲಿ ಯಾಕೆ ಅಳದು. ನೋಡಿ ಗೈಸ್, ನನ್ನ ಮಕ್ಕಳಿಗೆ ಬನಾನ ಅಂದರೆ ಫೇವ್ರೆಟ್. ನೋಡಿ ಇಲ್ಲೆಲ್ಲ ಬಟ್ಟೆ, ಯಪ್ಪ ಮನೆಯೆಲ್ಲ ಫುಲ್ಲು ಇದಾಗಿಬಿಟ್ಟಿದೆ. ಇಲ್ಲೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಟಿವಿನ ಫಿಟ್ ಮಾಡಿಸ್ಬೇಕು. ಟಿ ವಿ ಇದೆ ಇದ್ರೂ ಫಿಟ್ ಮಾಡ್ಸೋಕ್ಕಾಗಿಲ್ಲ ಇನ್ನೂ. ಹತ್ತುತ್ತೀಯ ಜೀಪ್ ಮೇಲೆ? ಡೋರ್ ತೆಗಿ. ಇನ್ನೊಂದ್ಸಲ ಅದು ಹಂಗಲ್ಲಪ್ಪ, ಇಲ್ಲೆಲ್ಲ ತೆಗಿ. ಹತ್ತಿ ಇವಾಗ. ಒಂದೊಂದು ಟೈಮ್ ಅವಳೇನೆ ಹತ್ತುತ್ತಾಳೆ. ಇವಾಗ ನೀಟಾಗಿ ಈ ಕಡೆ ಬಂದತ್ತು ಸ್ವಲ್ಪ. ಹತ್ತಿ. ಹತ್ತಾಯಿತು ನೋಡಿ. ಇವಾಗ ಫಸ್ಟ್ ಡೋರ್ ಕ್ಲೋಸ್ ಮಾಡ್ಕೊ. ಫಸ್ಟ್ ಅದೊಂದು ಕೆಲಸ ಮಾಡ್ತಾಳೆ, ಡೋರ್ ಕ್ಲೋಸ್ ಮಾಡ್ತಾಳೆ. ಇವಾಗ ನೋಡಿ ಗೈಸ್, ಇವಾಗ ಸ್ಟಾರ್ಟ್ ಮಾಡ್ತಾಳೆ. ಗಾಡಿನ ಆನ್ ಮಾಡಿ ಮ್ಯೂಸಿಕ್ ಹಾಕೊತಾಳೆ. ಅವಳಿಗೆ ಅದೇನೇ ಇಷ್ಟ. ನೋಡಿ ಡ್ಯಾನ್ಸ್ ಮಾಡು. ಹಂಗ ಡ್ಯಾನ್ಸ್ ಮಾಡೋದು. ಡ್ಯಾನ್ಸ್ ಮಾಡಿ. ಸೊ ಗೈಸ್, ನೈಟ್ ಬಂದಿದ್ದು 12 ಗಂಟೆ, 12:30 ಆಗಿತ್ತು ಅಂತ ಅನಿಸುತ್ತೆ. ಸೊ ಹೆವಿ ನಿದ್ದೆ, ಅಷ್ಟು ನಿದ್ದೆ ಬರ್ತಿತ್ತು. ಆ್ಯಕ್ಚುಲಿ ನೈಟು ನಾವಂದರೆ ಊರಿಂದ ಬಿಟ್ಟಿದ್ದೆ ಲೇಟ್ ಅಲ್ವಾ, ಹಾಗಾಗಿ ಸೊ ಬಂದಿದ್ದು ಕೂಡ ಲೇಟ್ ಆಯಿತು. ಚೆನ್ನಾಗಿತ್ತು. ಒಂಥರ ಊರಿಗೆ ಹೋದ್ರೆ ಅಲ್ಲಿ ಇಲ್ಲಿ ಓಡಾಡೋದು ಹಂಗೇ, ಯಾವಾಗಲೂ ಅಷ್ಟೇ ಫ್ರೀನೇ ಇರಲ್ಲ, ಅದೇ ಥರ ಆಗಿಬಿಟ್ಟಿದೆ ಇವಾಗಂತೂ. ಇವಾಗ ಏನಂದರೆ ನವೀನವರೆಲ್ಲ ಡ್ಯೂಟಿಗೆ ಹೋಗಿದ್ದಾರೆ. ಸೊ ಬೆಳಗ್ಗೆ ಟಿಫನ್ ಪೊಂಗಲ್ ಮಾಡಿದ್ದೀನಿ. ಮನೆಯೆಲ್ಲ ಇನ್ನೂ ಕ್ಲೀನ್ ಮಾಡಬೇಕು.
ಸೊ ಅಷ್ಟೇ ಗೈಸ್, ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ.